ನೋಡಿ ಬಲು ಕಠಿಣವಾಗಿರುತ್ತೆ ಸುನೀತಾ ಬಾಹ್ಯಾಕಾಶ ಯಾನ. ಯಾಕಂದ್ರೆ ನಿಮಗೆ ಬಹಳ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನೀವು ಈ ಅರ್ಥಿಂಗ್ ಕಳ್ಕೊಂಡ್ಬಿಟ್ಟಿರ್ತೀರಿ. ನೀವು ಶಿಪ್ಪಲ್ಲಿ ಹೋಗಿರ್ತಾರಲ್ಲ, ಶಿಪ್ಪಲ್ಲಿ ಕೆಲಸ ಮಾಡೋರು ಕೂಡ ಈ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಮಾನಸಿಕ ಕ್ಷೋಭೆ ಉಂಟಾಗಿರುತ್ತೆ. ಇದು ಕಂಪ್ಲೀಟ್ ಅರ್ಥಿಂಗೇ ಇಲ್ಲ. ಬಾಹ್ಯಾಕಾಶದಲ್ಲಿ ಆಹಾರದ್ದೇ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಪಿಜ್ಜಾ, ಹುರಿದ ಚಿಕನ್, ಸಿಗಡಿ, ಟ್ಯೂನಾ, ಫಿಶ್ ಇದೆಲ್ಲ ತಿನ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಫ್ರೂಟ್ಸ್, ತರಕಾರಿ ಇರುತ್ತೆ. ಬಟ್ ನಿಮಗೆ ಈ ತರ ಸಿಗಲ್ಲ. ಫ್ರೋಸನ್ ಫುಡ್ ಅನ್ನ ಬಿಸಿ ಮಾಡಿ ಸೇವಿಸಬೇಕು. ಎಲ್ಲ ತೇಲಾಡ್ತಾನೆ ಮಾಡಬೇಕು. ಎಲ್ಲವೂ ಕೂಡ ಭೂಮಿಯಲ್ಲಿ ತಿನ್ನುವಷ್ಟು ಆಹಾರ ತಿನ್ನೋಷ್ಟು ಆಗಲ್ಲ. ಅಲ್ಲಿ ದಿನಕ್ಕೆ 1.7 ಕಿಲೋಗ್ರಾಂನಷ್ಟು ಆಹಾರ ಸೇವಿಸಬೇಕಾಗಿತ್ತಂತೆ. ಆಹಾರದ ಹೊರತಾಗಿ ವ್ಯಾಯಾಮ ಮಾಡಬೇಕು. ಎಲ್ಲ ತೇಲಾಡ್ಕೊಂಡೇ ಮಾಡಬೇಕು. ಸ್ನಾಯು ಆರೋಗ್ಯ ಕಾಪಾಡಲು ವ್ಯಾಯಾಮ ಕಡ್ಡಾಯ. ಯಾಕಂದ್ರೆ ಭೂಮಿಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ದಿನಕ್ಕೆ ಕನಿಷ್ಠ 2.5 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡಬೇಕಾಗಿತ್ತಂತೆ. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗಲೂ ಕೆಲವರಿಗೆ ಸಾಧಾರಣವಾಗಿ 24 ಗಂಟೆ ಶೂ, 24 ಗಂಟೆ ಚಪ್ಪಲ ಹಾಕೊಂಡು ಓಡಾಡ್ತಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಕಿರಿಕಿರಿ ಆಗುತ್ತೆ. ನೀವು ಬೇಕಿದ್ರೆ ನೋಡಿ, ಬೇಕಿದ್ರೆ. ಹಾಗಾಗಿ ನಿಮಗೆ ಯಾವ್ದಾದ್ರು ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡೋದಿದ್ರು ಕೂಡ ಸಿಮೆಂಟ್ ಮಣ್ಣಲ್ಲೂ ಅಲ್ಲ, ಅಥವಾ ಖಾಲಿ ಮಣ್ಣಲ್ಲಿ ವಾಕ್ ಮಾಡಿ, ಹುಲ್ಲಿನ ಮೇಲೆ ವಾಕ್ ಮಾಡಿ, ನೀರಿನ ಮೇಲೆ ವಾಕ್ ಮಾಡಿ ಊರಿಗೆಲ್ಲ ಹೋದಾಗ. ಅದು ನಿಮಗೆ ಬಹಳ ಒಂದು ರೀತಿಯಲ್ಲಿ ಅಕ್ಯುಪಂಚರ್ ತರ ಬಹಳ ಸಂತೃಪ್ತಿಯನ್ನು ಕೊಡುತ್ತೆ. ತುಂಬಾ ಜನರಿಗೆ ಅಭ್ಯಾಸ ಇದೆ. ಆಫೀಸ್ ಮನೆ, ಆಫೀಸ್, ಕಾರು ಇಳಿಯೋದೇ ಇಲ್ಲ, ಶೂ ಹಾಕೊಂಡಿರ್ತಾರೆ 24 ಗಂಟೆ. ಏನಾದ್ರೂ ನಿಮಗೆ ಕಿರಿಕಿರಿ ಇದ್ರೆ ಒಂದು ಟೆಸ್ಟ್ ಮಾಡಿ ನೋಡಿ. ನೀವು ಬೇಕಿದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡುವಾಗ ಎಲ್ಲ ಚಪ್ಪಲಿನ ಹಾಕ್ಬೇಡಿ, ಶೂನ ಹಾಕ್ಬೇಡಿ, ಏನು ಹಾಕ್ಬೇಡಿ, ಕಾಲಲ್ಲಿ ಒಂದು ವಾಕ್ ಮಾಡಿ, ಒಂದು ಅರ್ಧ ಗಂಟೆ, 3/4 ಗಂಟೆ ದಿವಸ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಎಸ್, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನೋಡಿ, ಬಲು ಕಠಿಣವಾಗಿರುತ್ತೆ ಸುನೀತಾ ಬಾಹ್ಯಾಕಾಶ ಯಾನ. ಯಾಕಂದ್ರೆ ನಿಮಗೆ ಬಹಳ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನೀವು ಈ ಅರ್ಥಿಂಗ್ ಕಳ್ಕೊಂಡ್ಬಿಟ್ಟಿರ್ತೀರಿ. ನೀವು ಶಿಪ್ಪಲ್ಲಿ ಹೋಗಿರ್ತಾರಲ್ಲ, ಶಿಪ್ಪಲ್ಲಿ ಕೆಲಸ ಮಾಡೋರು ಕೂಡ ಈ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಮಾನಸಿಕ ಕ್ಷೋಭೆ ಉಂಟಾಗಿರುತ್ತೆ. ಇದು ಕಂಪ್ಲೀಟ್ ಅರ್ಥಿಂಗೇ ಇಲ್ಲ. ಬಾಹ್ಯಾಕಾಶದಲ್ಲಿ ಆಹಾರದ್ದೇ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಪಿಜ್ಜಾ, ಹುರಿದ ಚಿಕನ್, ಸಿಗಡಿ, ಟ್ಯೂನಾ, ಫಿಶ್ ಇದೆಲ್ಲ ತಿನ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಫ್ರೂಟ್ಸ್, ತರಕಾರಿ ಇರುತ್ತೆ. ಬಟ್ ನಿಮಗೆ ಈ ತರ ಸಿಗಲ್ಲ. ಫ್ರೋಸನ್ ಫುಡ್ ಅನ್ನ ಬಿಸಿ ಮಾಡಿ ಸೇವಿಸಬೇಕು. ಎಲ್ಲ ತೇಲಾಡ್ತಾನೆ ಮಾಡಬೇಕು. ಎಲ್ಲವೂ ಕೂಡ ಭೂಮಿಯಲ್ಲಿ ತಿನ್ನುವಷ್ಟು ಆಹಾರ ತಿನ್ನೋಷ್ಟು ಆಗಲ್ಲ. ಅಲ್ಲಿ ದಿನಕ್ಕೆ 1.7 ಕಿಲೋಗ್ರಾಂನಷ್ಟು ಆಹಾರ ಸೇವಿಸಬೇಕಾಗಿತ್ತಂತೆ. ಆಹಾರದ ಹೊರತಾಗಿ ವ್ಯಾಯಾಮ ಮಾಡಬೇಕು. ಎಲ್ಲ ತೇಲಾಡ್ಕೊಂಡೇ ಮಾಡಬೇಕು. ಸ್ನಾಯು ಆರೋಗ್ಯ ಕಾಪಾಡಲು ವ್ಯಾಯಾಮ ಕಡ್ಡಾಯ. ಯಾಕಂದ್ರೆ ಭೂಮಿಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ದಿನಕ್ಕೆ ಕನಿಷ್ಠ 2.5 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡಬೇಕಾಗಿತ್ತಂತೆ. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗಲೂ ಕೆಲವರಿಗೆ ಸಾಧಾರಣವಾಗಿ 24 ಗಂಟೆ ಶೂ, 24 ಗಂಟೆ ಚಪ್ಪಲ ಹಾಕೊಂಡು ಓಡಾಡ್ತಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಕಿರಿಕಿರಿ ಆಗುತ್ತೆ. ನೀವು ಬೇಕಿದ್ರೆ ನೋಡಿ, ಬೇಕಿದ್ರೆ. ಹಾಗಾಗಿ ನಿಮಗೆ ಯಾವ್ದಾದ್ರು ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡೋದಿದ್ರು ಕೂಡ ಸಿಮೆಂಟ್ ಮಣ್ಣಲ್ಲೂ ಅಲ್ಲ, ಅಥವಾ ಖಾಲಿ ಮಣ್ಣಲ್ಲಿ ವಾಕ್ ಮಾಡಿ, ಹುಲ್ಲಿನ ಮೇಲೆ ವಾಕ್ ಮಾಡಿ, ನೀರಿನ ಮೇಲೆ ವಾಕ್ ಮಾಡಿ ಊರಿಗೆಲ್ಲ ಹೋದಾಗ. ಅದು ನಿಮಗೆ ಬಹಳ ಒಂದು ರೀತಿಯಲ್ಲಿ ಅಕ್ಯುಪಂಚರ್ ತರ ಬಹಳ ಸಂತೃಪ್ತಿಯನ್ನು ಕೊಡುತ್ತೆ. ತುಂಬಾ ಜನರಿಗೆ ಅಭ್ಯಾಸ ಇದೆ. ಆಫೀಸ್ ಮನೆ, ಆಫೀಸ್, ಕಾರು ಇಳಿಯೋದೇ ಇಲ್ಲ, ಶೂ ಹಾಕೊಂಡಿರ್ತಾರೆ 24 ಗಂಟೆ. ಏನಾದ್ರೂ ನಿಮಗೆ ಕಿರಿಕಿರಿ ಇದ್ರೆ ಒಂದು ಟೆಸ್ಟ್ ಮಾಡಿ ನೋಡಿ. ನೀವು ಬೇಕಿದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡುವಾಗ ಎಲ್ಲ ಚಪ್ಪಲಿನ ಹಾಕ್ಬೇಡಿ, ಶೂನ ಹಾಕ್ಬೇಡಿ, ಏನು ಹಾಕ್ಬೇಡಿ, ಕಾಲಲ್ಲಿ ಒಂದು ವಾಕ್ ಮಾಡಿ, ಒಂದು ಅರ್ಧ ಗಂಟೆ, 3/4 ಗಂಟೆ ದಿವಸ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಎಸ್, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನೋಡಿ, ಬಲು ಕಠಿಣವಾಗಿರುತ್ತೆ ಸುನೀತಾ ಬಾಹ್ಯಾಕಾಶ ಯಾನ. ಯಾಕಂದ್ರೆ ನಿಮಗೆ ಬಹಳ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನೀವು ಈ ಅರ್ಥಿಂಗ್ ಕಳ್ಕೊಂಡ್ಬಿಟ್ಟಿರ್ತೀರಿ. ನೀವು ಶಿಪ್ಪಲ್ಲಿ ಹೋಗಿರ್ತಾರಲ್ಲ, ಶಿಪ್ಪಲ್ಲಿ ಕೆಲಸ ಮಾಡೋರು ಕೂಡ ಈ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಮಾನಸಿಕ ಕ್ಷೋಭೆ ಉಂಟಾಗಿರುತ್ತೆ. ಇದು ಕಂಪ್ಲೀಟ್ ಅರ್ಥಿಂಗೇ ಇಲ್ಲ. ಬಾಹ್ಯಾಕಾಶದಲ್ಲಿ ಆಹಾರದ್ದೇ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಪಿಜ್ಜಾ, ಹುರಿದ ಚಿಕನ್, ಸಿಗಡಿ, ಟ್ಯೂನಾ, ಫಿಶ್ ಇದೆಲ್ಲ ತಿನ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಫ್ರೂಟ್ಸ್, ತರಕಾರಿ ಇರುತ್ತೆ. ಬಟ್ ನಿಮಗೆ ಈ ತರ ಸಿಗಲ್ಲ. ಫ್ರೋಸನ್ ಫುಡ್ ಅನ್ನ ಬಿಸಿ ಮಾಡಿ ಸೇವಿಸಬೇಕು. ಎಲ್ಲ ತೇಲಾಡ್ತಾನೆ ಮಾಡಬೇಕು. ಎಲ್ಲವೂ ಕೂಡ ಭೂಮಿಯಲ್ಲಿ ತಿನ್ನುವಷ್ಟು ಆಹಾರ ತಿನ್ನೋಷ್ಟು ಆಗಲ್ಲ. ಅಲ್ಲಿ ದಿನಕ್ಕೆ 1.7 ಕಿಲೋಗ್ರಾಂನಷ್ಟು ಆಹಾರ ಸೇವಿಸಬೇಕಾಗಿತ್ತಂತೆ. ಆಹಾರದ ಹೊರತಾಗಿ ವ್ಯಾಯಾಮ ಮಾಡಬೇಕು. ಎಲ್ಲ ತೇಲಾಡ್ಕೊಂಡೇ ಮಾಡಬೇಕು. ಸ್ನಾಯು ಆರೋಗ್ಯ ಕಾಪಾಡಲು ವ್ಯಾಯಾಮ ಕಡ್ಡಾಯ. ಯಾಕಂದ್ರೆ ಭೂಮಿಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ದಿನಕ್ಕೆ ಕನಿಷ್ಠ 2.5 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡಬೇಕಾಗಿತ್ತಂತೆ. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗಲೂ ಕೆಲವರಿಗೆ ಸಾಧಾರಣವಾಗಿ 24 ಗಂಟೆ ಶೂ, 24 ಗಂಟೆ ಚಪ್ಪಲ ಹಾಕೊಂಡು ಓಡಾಡ್ತಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಕಿರಿಕಿರಿ ಆಗುತ್ತೆ. ನೀವು ಬೇಕಿದ್ರೆ ನೋಡಿ, ಬೇಕಿದ್ರೆ. ಹಾಗಾಗಿ ನಿಮಗೆ ಯಾವ್ದಾದ್ರು ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡೋದಿದ್ರು ಕೂಡ ಸಿಮೆಂಟ್ ಮಣ್ಣಲ್ಲೂ ಅಲ್ಲ, ಅಥವಾ ಖಾಲಿ ಮಣ್ಣಲ್ಲಿ ವಾಕ್ ಮಾಡಿ, ಹುಲ್ಲಿನ ಮೇಲೆ ವಾಕ್ ಮಾಡಿ, ನೀರಿನ ಮೇಲೆ ವಾಕ್ ಮಾಡಿ ಊರಿಗೆಲ್ಲ ಹೋದಾಗ. ಅದು ನಿಮಗೆ ಬಹಳ ಒಂದು ರೀತಿಯಲ್ಲಿ ಅಕ್ಯುಪಂಚರ್ ತರ ಬಹಳ ಸಂತೃಪ್ತಿಯನ್ನು ಕೊಡುತ್ತೆ. ತುಂಬಾ ಜನರಿಗೆ ಅಭ್ಯಾಸ ಇದೆ. ಆಫೀಸ್ ಮನೆ, ಆಫೀಸ್, ಕಾರು ಇಳಿಯೋದೇ ಇಲ್ಲ, ಶೂ ಹಾಕೊಂಡಿರ್ತಾರೆ 24 ಗಂಟೆ. ಏನಾದ್ರೂ ನಿಮಗೆ ಕಿರಿಕಿರಿ ಇದ್ರೆ ಒಂದು ಟೆಸ್ಟ್ ಮಾಡಿ ನೋಡಿ. ನೀವು ಬೇಕಿದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡುವಾಗ ಎಲ್ಲ ಚಪ್ಪಲಿನ ಹಾಕ್ಬೇಡಿ, ಶೂನ ಹಾಕ್ಬೇಡಿ, ಏನು ಹಾಕ್ಬೇಡಿ, ಕಾಲಲ್ಲಿ ಒಂದು ವಾಕ್ ಮಾಡಿ, ಒಂದು ಅರ್ಧ ಗಂಟೆ, 3/4 ಗಂಟೆ ದಿವಸ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಎಸ್, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನೋಡಿ, ಬಲು ಕಠಿಣವಾಗಿರುತ್ತೆ ಸುನೀತಾ ಬಾಹ್ಯಾಕಾಶ ಯಾನ. ಯಾಕಂದ್ರೆ ನಿಮಗೆ ಬಹಳ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನೀವು ಈ ಅರ್ಥಿಂಗ್ ಕಳ್ಕೊಂಡ್ಬಿಟ್ಟಿರ್ತೀರಿ. ನೀವು ಶಿಪ್ಪಲ್ಲಿ ಹೋಗಿರ್ತಾರಲ್ಲ, ಶಿಪ್ಪಲ್ಲಿ ಕೆಲಸ ಮಾಡೋರು ಕೂಡ ಈ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಮಾನಸಿಕ ಕ್ಷೋಭೆ ಉಂಟಾಗಿರುತ್ತೆ. ಇದು ಕಂಪ್ಲೀಟ್ ಅರ್ಥಿಂಗೇ ಇಲ್ಲ. ಬಾಹ್ಯಾಕಾಶದಲ್ಲಿ ಆಹಾರದ್ದೇ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ.
ಪಿಜ್ಜಾ, ಹುರಿದ ಚಿಕನ್, ಸಿಗಡಿ, ಟ್ಯೂನಾ, ಫಿಶ್ ಇದೆಲ್ಲ ತಿನ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಫ್ರೂಟ್ಸ್, ತರಕಾರಿ ಇರುತ್ತೆ. ಬಟ್ ನಿಮಗೆ ಇಲ್ಲಿ ತರ ಸಿಗಲ್ಲ. ಫ್ರೋಸನ್ ಫುಡ್ ಅನ್ನು ಬಿಸಿ ಮಾಡಿ ಸೇವಿಸಬೇಕು. ಎಲ್ಲ ತೇಲಾಡ್ತಾನೆ ಮಾಡಬೇಕು. ಎಲ್ಲವೂ ಕೂಡ ಭೂಮಿಯಲ್ಲಿ ತಿನ್ನುವಷ್ಟು ಆಹಾರ ತಿನ್ನೋಷ್ಟು ಆಗಲ್ಲ. ಅಲ್ಲಿ ದಿನಕ್ಕೆ 1.7 ಕಿಲೋಗ್ರಾಂನಷ್ಟು ಆಹಾರ ಸೇವಿಸಬೇಕಾಗಿತ್ತಂತೆ. ಆಹಾರದ ಹೊರತಾಗಿ ವ್ಯಾಯಾಮ ಮಾಡಬೇಕು. ಎಲ್ಲ ತೇಲಾಡ್ಕೊಂಡೇ ಮಾಡಬೇಕು. ಸ್ನಾಯು ಆರೋಗ್ಯ ಕಾಪಾಡಲು ವ್ಯಾಯಾಮ ಕಡ್ಡಾಯ. ಯಾಕಂದ್ರೆ ಭೂಮಿಗೂ ಅದಕ್ಕೂ ಅಜಗಜಾಂತ ವ್ಯತ್ಯಾಸ ಇದೆ. ದಿನಕ್ಕೆ ಕನಿಷ್ಠ 2.5 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡಬೇಕಾಗಿತ್ತಂತೆ. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗಲೂ ಕೆಲವರಿಗೆ ಸಾಧಾರಣವಾಗಿ 24 ಗಂಟೆ ಶೂ, 24 ಗಂಟೆ ಚಪ್ಪಲ ಹಾಕೊಂಡು ಓಡಾಡ್ತಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಕಿರಿಕಿರಿ ಆಗುತ್ತೆ. ನೀವು ಬೇಕಿದ್ರೆ ನೋಡಿ, ಬೇಕಿದ್ರೆ. ಹಾಗಾಗಿ ನಿಮಗೆ ಯಾವ್ದಾದ್ರು ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡೋದಿದ್ರು ಕೂಡ ಸಿಮೆಂಟ್ ಮಣ್ಣಲ್ಲೂ ಅಲ್ಲ, ಅಥವಾ ಖಾಲಿ ಮಣ್ಣಲ್ಲಿ ವಾಕ್ ಮಾಡಿ, ಹುಲ್ಲಿನ ಮೇಲೆ ವಾಕ್ ಮಾಡಿ, ನೀರಿನ ಮೇಲೆ ವಾಕ್ ಮಾಡಿ ಊರಿಗೆಲ್ಲ ಹೋದಾಗ. ಅದು ನಿಮಗೆ ಬಹಳ ಒಂದು ರೀತಿಯಲ್ಲಿ ಅಕ್ಯುಪಂಚರ್ ತರ ಬಹಳ ಸಂತೃಪ್ತಿಯನ್ನು ಕೊಡುತ್ತೆ. ತುಂಬಾ ಜನರಿಗೆ ಅಭ್ಯಾಸ ಇದೆ. ಅದರಲ್ಲಿ ಆಫೀಸ್ ಮನೆ, ಆಫೀಸ್, ಕಾರು ಇಳಿಯೋದೇ ಇಲ್ಲ, ಶೂ ಹಾಕೊಂಡಿರ್ತಾರೆ 24 ಗಂಟೆ. ಏನಾದ್ರೂ ನಿಮಗೆ ಕಿರಿಕಿರಿ ಇದ್ರೆ ಒಂದು ಟೆಸ್ಟ್ ಮಾಡಿ ನೋಡಿ. ನೀವು ಬೇಕಿದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡುವಾಗ ಅಲ್ಲ, ಚಪ್ಪಲಿನ ಹಾಕ್ಬೇಡಿ, ಶೂನ ಹಾಕ್ಬೇಡಿ, ಏನು ಹಾಕ್ಬೇಡಿ, ಕಾಲಲ್ಲಿ ಒಂದು ವಾಕ್ ಮಾಡಿ, ಒಂದು ಅರ್ಧ ಗಂಟೆ, 3/4 ಗಂಟೆ ದಿವಸ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಎಸ್, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನೋಡಿ, ಬಲು ಕಠಿಣವಾಗಿರುತ್ತೆ ಸುನೀತಾ ಬಾಹ್ಯಾಕಾಶ ಯಾನ. ಯಾಕಂದ್ರೆ ನಿಮಗೆ ಬಹಳ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನೀವು ಈ ಅರ್ಥಿಂಗ್ ಕಳ್ಕೊಂಡ್ಬಿಟ್ಟಿರ್ತೀರಿ. ನೀವು ಶಿಪ್ಪಲ್ಲಿ ಹೋಗಿರ್ತಾರಲ್ಲ, ಶಿಪ್ಪಲ್ಲಿ ಕೆಲಸ ಮಾಡೋರು ಕೂಡ ಈ ಪ್ರಾಬ್ಲಮ್ ಆಗುತ್ತೆ. ಒಂಥರ ಮಾನಸಿಕ ಕ್ಷೋಭೆ ಉಂಟಾಗಿರುತ್ತೆ. ಇದದು ಕಂಪ್ಲೀಟ್ ಅರ್ಥಿಂಗೇ ಇಲ್ಲ. ಬಾಹ್ಯಾಕಾಶದಲ್ಲಿ ಆಹಾರದ್ದೇ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಪಿಜ್ಜಾ, ಹುರಿದ ಚಿಕನ್, ಸಿಗಡಿ, ಟ್ಯೂನಾ, ಫಿಶ್ ಇದೆಲ್ಲ ತಿನ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಫ್ರೂಟ್ಸ್, ತರಕಾರಿ ಇರುತ್ತೆ. ಬಟ್ ನಿಮಗೆ ಇಲ್ಲಿ ತರ ಸಿಗಲ್ಲ. ಫ್ರೋಸನ್ ಫುಡ್ ಅನ್ನು ಬಿಸಿ ಮಾಡಿ ಸೇವಿಸಬೇಕು. ಎಲ್ಲ ತೇಲಾಡ್ತಾನೆ ಮಾಡಬೇಕು. ಎಲ್ಲವೂ ಕೂಡ ಭೂಮಿಯಲ್ಲಿ ತಿನ್ನುವಷ್ಟು ಆಹಾರ ತಿನ್ನೋಷ್ಟು ಆಗಲ್ಲ. ಅಲ್ಲಿ ದಿನಕ್ಕೆ 1.7 ಕಿಲೋಗ್ರಾಂನಷ್ಟು ಆಹಾರ ಸೇವಿಸಬೇಕಾಗಿತ್ತಂತೆ. ಆಹಾರದ ಹೊರತಾಗಿ ವ್ಯಾಯಾಮ ಮಾಡಬೇಕು. ಎಲ್ಲ ತೇಲಾಡ್ಕೊಂಡೇ ಮಾಡಬೇಕು. ಸ್ನಾಯು ಆರೋಗ್ಯ ಕಾಪಾಡಲು ವ್ಯಾಯಾಮ ಕಡ್ಡಾಯ. ಯಾಕಂದ್ರೆ ಭೂಮಿಗೂ ಅದಕ್ಕೂ ಅಜಗಜಾಂತ ವ್ಯತ್ಯಾಸ ಇದೆ. ದಿನಕ್ಕೆ ಕನಿಷ್ಠ 2.5 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡಬೇಕಾಗಿತ್ತಂತೆ. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗಲೂ ಕೆಲವರಿಗೆ ಸಾಧಾರಣವಾಗಿ 24 ಗಂಟೆ ಶೂ, 24 ಗಂಟೆ ಚಪ್ಪಲ ಹಾಕೊಂಡು ಓಡಾಡ್ತಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಕಿರಿಕಿರಿ ಆಗುತ್ತೆ. ನೀವು ಬೇಕಿದ್ರೆ ನೋಡಿ, ಬೇಕಿದ್ರೆ. ಹಾಗಾಗಿ ನಿಮಗೆ ಯಾವ್ದಾದ್ರು ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡೋದಿದ್ರು ಕೂಡ ಸಿಮೆಂಟ್ ಮಣ್ಣಲ್ಲೂ ಅಲ್ಲ, ಅಥವಾ ಖಾಲಿ ಮಣ್ಣಲ್ಲಿ ವಾಕ್ ಮಾಡಿ, ಹುಲ್ಲಿನ ಮೇಲೆ ವಾಕ್ ಮಾಡಿ, ನೀರಿನ ಮೇಲೆ ವಾಕ್ ಮಾಡಿ ಊರಿಗೆಲ್ಲ ಹೋದಾಗ. ಅದು ನಿಮಗೆ ಬಹಳ ಒಂದು ರೀತಿಯಲ್ಲಿ ಅಕ್ಯುಪಂಚರ್ ತರ ಬಹಳ ಸಂತೃಪ್ತಿಯನ್ನು ಕೊಡುತ್ತೆ. ತುಂಬಾ ಜನರಿಗೆ ಅಭ್ಯಾಸ ಇದೆ. ಅದರಲ್ಲಿ ಆಫೀಸ್ ಮನೆ, ಆಫೀಸ್, ಕಾರು ಇಳಿಯೋದೇ ಇಲ್ಲ, ಶೂ ಹಾಕೊಂಡಿರ್ತಾರೆ 24 ಗಂಟೆ. ಏನಾದ್ರೂ ನಿಮಗೆ ಕಿರಿಕಿರಿ ಇದ್ರೆ ಒಂದು ಟೆಸ್ಟ್ ಮಾಡಿ ನೋಡಿ. ನೀವು ಬೇಕಿದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡುವಾಗ ಅಲ್ಲ, ಚಪ್ಪಲಿನ ಹಾಕ್ಬೇಡಿ, ಶೂನ ಹಾಕ್ಬೇಡಿ, ಏನು ಹಾಕ್ಬೇಡಿ, ಕಾಲಲ್ಲಿ ಒಂದು ವಾಕ್ ಮಾಡಿ, ಒಂದು ಅರ್ಧ ಗಂಟೆ, 3/4 ಗಂಟೆ ದಿವಸ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಎಸ್, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ನೋಡಿ, ಬಲು ಕಠಿಣವಾಗಿರುತ್ತೆ ಸುನೀತಾ ಬಾಹ್ಯಾಕಾಶ ಯಾನ. ಯಾಕಂದ್ರೆ ನಿಮಗೆ ಬಹಳ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ನೀವು ಈ ಅರ್ಥಿಂಗ್ ಕಳ್ಕೊಂಡ್ಬಿಟ್ಟಿರ್ತೀರಿ. ನೀವು ಶಿಪ್ಪಲ್ಲಿ ಹೋಗಿರ್ತಾರಲ್ಲ, ಶಿಪ್ಪಲ್ಲಿ ಕೆಲಸ ಮಾಡೋರು ಕೂಡ ಈ ಪ್ರಾಬ್ಲಮ್ ಆಗುತ್ತೆ. ಒಂಥರ ಮಾನಸಿಕ ಕ್ಷೋಭೆ ಉಂಟಾಗಿರುತ್ತೆ. ಇದದು ಕಂಪ್ಲೀಟ್ ಅರ್ಥಿಂಗೇ ಇಲ್ಲ. ಬಾಹ್ಯಾಕಾಶದಲ್ಲಿ ಆಹಾರದ್ದೇ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಪಿಜ್ಜಾ, ಹುರಿದ ಚಿಕನ್, ಸಿಗಡಿ, ಟ್ಯೂನಾ, ಫಿಶ್ ಇದೆಲ್ಲ ತಿನ್ಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಫ್ರೂಟ್ಸ್, ತರಕಾರಿ ಇರುತ್ತೆ. ಬಟ್ ನಿಮಗೆ ಇಲ್ಲಿ ತರ ಸಿಗಲ್ಲ. ಫ್ರೋಸನ್ ಫುಡ್ ಅನ್ನು ಬಿಸಿ ಮಾಡಿ ಸೇವಿಸಬೇಕು. ಎಲ್ಲ ತೇಲಾಡ್ತಾನೆ ಮಾಡಬೇಕು. ಎಲ್ಲವೂ ಕೂಡ ಭೂಮಿಯಲ್ಲಿ ತಿನ್ನುವಷ್ಟು ಆಹಾರ ತಿನ್ನೋಷ್ಟು ಆಗಲ್ಲ. ಅಲ್ಲಿ ದಿನಕ್ಕೆ 1.7 ಕಿಲೋಗ್ರಾಂನಷ್ಟು ಆಹಾರ ಸೇವಿಸಬೇಕಾಗಿತ್ತಂತೆ. ಆಹಾರದ ಹೊರತಾಗಿ ವ್ಯಾಯಾಮ ಮಾಡಬೇಕು. ಎಲ್ಲ ತೇಲಾಡ್ಕೊಂಡೇ ಮಾಡಬೇಕು. ಸ್ನಾಯು ಆರೋಗ್ಯ ಕಾಪಾಡಲು ವ್ಯಾಯಾಮ ಕಡ್ಡಾಯ. ಯಾಕಂದ್ರೆ ಭೂಮಿಗೂ ಅದಕ್ಕೂ ಅಜಗಜಾಂತ ವ್ಯತ್ಯಾಸ ಇದೆ. ದಿನಕ್ಕೆ ಕನಿಷ್ಠ 2.5 ಗಂಟೆಗಳ ಕಾಲ ವ್ಯಾಯಾಮವನ್ನು ಮಾಡಬೇಕಾಗಿತ್ತಂತೆ. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಗಲೂ ಕೆಲವರಿಗೆ ಸಾಧಾರಣವಾಗಿ 24 ಗಂಟೆ ಶೂ, 24 ಗಂಟೆ ಚಪ್ಪಲ ಹಾಕೊಂಡು ಓಡಾಡ್ತಾರಲ್ಲ, ಅವ್ರಿಗೊಂದು ರೀತಿಯಲ್ಲಿ ಕಿರಿಕಿರಿ ಆಗುತ್ತೆ. ನೀವು ಬೇಕಿದ್ರೆ ನೋಡಿ, ಬೇಕಿದ್ರೆ. ಹಾಗಾಗಿ ನಿಮಗೆ ಯಾವ್ದಾದ್ರು ಟೈಮ್ ಸಿಕ್ಕಾಗ ವಾಕಿಂಗ್ ಮಾಡೋದಿದ್ರು ಕೂಡ ಸಿಮೆಂಟ್ ಮಣ್ಣಲ್ಲೂ ಅಲ್ಲ, ಅಥವಾ ಖಾಲಿ ಮಣ್ಣಲ್ಲಿ ವಾಕ್ ಮಾಡಿ, ಹುಲ್ಲಿನ ಮೇಲೆ ವಾಕ್ ಮಾಡಿ, ನೀರಿನ ಮೇಲೆ ವಾಕ್ ಮಾಡಿ ಊರಿಗೆಲ್ಲ ಹೋದಾಗ. ಅದು ನಿಮಗೆ ಬಹಳ ಒಂದು ರೀತಿಯಲ್ಲಿ ಅಕ್ಯುಪಂಚರ್ ತರ ಬಹಳ ಸಂತೃಪ್ತಿಯನ್ನು ಕೊಡುತ್ತೆ. ತುಂಬಾ ಜನರಿಗೆ ಅಭ್ಯಾಸ ಇದೆ. ಅದರಲ್ಲಿ ಆಫೀಸ್ ಮನೆ, ಆಫೀಸ್, ಕಾರು ಇಳಿಯೋದೇ ಇಲ್ಲ, ಶೂ ಹಾಕೊಂಡಿರ್ತಾರೆ 24 ಗಂಟೆ. ಏನಾದ್ರೂ ನಿಮಗೆ ಕಿರಿಕಿರಿ ಇದ್ರೆ ಒಂದು ಟೆಸ್ಟ್ ಮಾಡಿ ನೋಡಿ. ನೀವು ಬೇಕಿದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡುವಾಗ ಅಲ್ಲ, ಚಪ್ಪಲಿನ ಹಾಕ್ಬೇಡಿ, ಶೂನ ಹಾಕ್ಬೇಡಿ, ಏನು ಹಾಕ್ಬೇಡಿ, ಕಾಲಲ್ಲಿ ಒಂದು ವಾಕ್ ಮಾಡಿ, ಒಂದು ಅರ್ಧ ಗಂಟೆ, 3/4 ಗಂಟೆ ದಿವಸ. ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ. ಎಸ್, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.